ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಹಾಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಮೊದಲನೇ ದಿನವಾದ ಶೈಲಪುತ್ರಿ ದೇವಿಗೆ ಹಸುವಿನಿಂದ ತುಪ್ಪ ಹಾಗೂ ಹಸುವಿನಿಂದ ಹಾಲಿನಿಂದ ಮಾಡಿ ಒಂದು ನೈವೇದ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ತುಪ್ಪ ಬಳಸಿ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಅದು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟ್ ನೋಡಿ ಕಡಾಯಿ ಇಟ್ಟಿದ್ದೀನಿ, ಒಲೆ ಹಚ್ಚಿದ್ದೀನಿ. ಅದಕ್ಕಿಂತ ಮುಂಚೆ ನೀರು ಕಾಸಕ್ಕೆ ಇಡ್ತಾಯಿದ್ದೀನಿ ನೋಡಿರಿ. ನಾನು 1 ಟೀ ಗ್ಲಾಸಷ್ಟು ಬಾಂಬೆ ರವೆ ತೊಗೊಂಡಿದ್ದೀನಿ. ಅದೇ ಟೀ ಗ್ಲಾಸಷ್ಟು 2.5 ಗ್ಲಾಸಷ್ಟು ನೀರು ತೊಗೊಂಡು ಕಾಸಕ್ಕೆ ಒಂದು ಕಡೆ ಇಡ್ತಾಯಿದ್ದೀನಿ ನೋಡಿ. 1 ಟೀ ಗ್ಲಾಸ್ ರವೆಗೆ ನಾನು 2.5 ಗ್ಲಾಸಷ್ಟು ನೀರು ಕಾಸಕ್ಕೆ ಒಂದು ಕಡೆ ಇಡ್ತಾಯಿದ್ದೀನಿ ನೋಡಿ. ಹಂಗೆ ಒಂದು ಕಡಾಯಿ ಇಡ್ತಾಯಿದ್ದೀನಿ. ಅದಕ್ಕೆ ನಾನು 1 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ನೋಡಿ. ಹಸುವಿನಿಂದ ಮಾಡಿದಂಥ ತುಪ್ಪ ಅಥವಾ ಹಾಲಿನಿಂದ ದೇವಿಗೆ ಇವತ್ತು ಸಮರ್ಪಣೆ ಮಾಡಬೇಕ್ರಿ ನೈವೇದ್ಯ ಮಾಡಿ. ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಹುರ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕ್ರಿ. 1 ಪ್ಲೇಟಿಗೆ ತಕ್ಕಂತ ಇದ್ದೀನಿ ನೋಡಿ. ಇವಾಗ ಅದೇ ತುಪ್ಪದಲ್ಲಿ ನಾನು 1 ಟೀ ಗ್ಲಾಸಷ್ಟು ಬಾಂಬೆ ರವೆ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಸಣ್ಣ ರವೆ ಕೂಡ ತೊಗೊಬೋದು. ನಾನಿಲ್ಲಿ ಒಂದು ಟೀ ಗ್ಲಾಸಷ್ಟು ಬಾಂಬೆ ರವೆ ತೊಗೊಂಡು ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಹುರ್ಕೊತಾ ಇದ್ದೀನಿ ನೋಡಿರಿ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕ್ರಿ ನೋಡಿ. ಈ ಥರ ಹುರ್ಕೊಂಡ್ರೆ ಸಾಕ್ರಿ. ಇವಾಗ ನೀರು ಸ್ವಲ್ಪ ಫುಡ್ ಕಲರ್ ತೊಗೊಂಡಿದ್ದೀನಿ ನೋಡಿ, ಕಲಿಸ್ಕೊಂಡು ಇಟ್ಕೊತಾ ಇದ್ದೀನಿ. ಇವಾಗ ನೀರು ಕಾಸಕ್ಕೆ ಇಟ್ಟಿದ್ನಲ್ರಿ, ಅದು ಕಾದಿದೆ. 2.5 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನೋಡಿರಿ. ಕರೆಕ್ಟ್ ಅಳ್ತಾರೆ 2.5 ಗ್ಲಾಸ್ ನೀರು. 1 ಟೀ ಗ್ಲಾಸಿಗೆ 2.5 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಕಾಸ್ಕೊಂಡು ಹಾಕೋತಿದ್ದೀನಿ ನೋಡಿರಿ. ಅದೆಲ್ಲ ಕರೆಕ್ಟ್ ಅಳ್ತೇರಿ. ಇದು ಸ್ವಲ್ಪ ಅದು 1 ನಿಮಿಷ ಅದು ಸ್ವಲ್ಪ ಎಲ್ಲ ಕಲಿಸ್ಬೇಕ್ರಿ. ಅದು ಬಿಸಿನೀರು ಹಾಕಿದ್ರೆ ಯಾವ ಗಂಟು ಏನು ಬೀಳೋದಿಲ್ಲ ರೀ. ಹಂಗಾಗಿ ನೀವು ಒಂದು ಕಡೆ ನೀರು ಕಾಸಕ್ಕೆ ಇಟ್ಟರೆ ಚೆನ್ನಾಗಿ ಬರ್ತೈತಿ ಕೇಸರಿ ಬಾತ್ ಅಂತೇಳಿ ಕಾಸಕ್ಕೆ ಇಟ್ಟಿದ್ದೆ. ಅದು ಹಾಕ್ಕೊಂಡಿದ್ದೀನಿ ನೋಡಿ. ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡ್ಬೇಕ್ರಿ ನೋಡಿ. ಕಲ್ಸ್ಕೊಂಡು ಇಟ್ಕೊಂಡಿದ್ವಲ್ಲ ಫುಡ್ ಕಲರ್ ಅದನ್ನ ಹಾಕ್ತಾಯಿದ್ದೀನಿ ನೋಡಿ. ಇವಾಗ 1 ಟೀ ಗ್ಲಾಸ್ ಬಾಂಬೆ ರವೆಗೆ 1 ಟೀ ಗ್ಲಾಸ್ ಅಷ್ಟು ಸಕ್ಕರೆ ಸಾಕಾಗ್ತದೆ. ಇನ್ನೂ ಸ್ವಲ್ಪ ಬೇಕಾದ್ರೆ ಕಡಿಮೆನ ಹಾಕೊಬೋದು. ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಪ್ರಸಾದಕ್ಕೆ ಬೇಕಾಗ್ತದೆ ಅಂದರೆ ಸ್ವಲ್ಪ ಜಾಸ್ತಿನೂ ಹಾಕೊಬೋದು ರೀ. ನಾನಿಲ್ಲಿ ಕರೆಕ್ಟ್ 1 ಗ್ಲಾಸ್ ತೊಗೊಂಡಿದ್ದೀನಿ ನೋಡಿರಿ. ಎಲ್ಲದು ಮಿಕ್ಸ್ ಮಾಡ್ತಾಯಿದ್ದೀನಿ ರೀ. ಸಕ್ಕರೆ ಹಾಕಿದ್ರು ಕೂಡ ಸ್ವಲ್ಪ ನೀರು ಬಿಟ್ಕೊತತ್ರಿ ಅದು ಕೇಸರಿ ಬಾತ್. ರವೆ ಎಲ್ಲ ಇದು ಕರಗಕ್ಕೆ ಚೆನ್ನಾಗಿ ಆಗ್ತದೆ ರೀ. ಕರೆಕ್ಟ್ 2.5 ಗ್ಲಾಸ್ ನೀರು ತೊಗೊಂಡಿದ್ದೆ. ಇವಾಗ ಸಕ್ಕರೆ ಹಾಕಿದ್ರು ಕೂಡ ಇನ್ನೂ ಸ್ವಲ್ಪ ನೀರು ಬಿಟ್ಕೊತತ್ ನೋಡ್ರಿ. ಈ ಥರ ನೀರೆಲ್ಲ ಬಿಟ್ಕೊಂಡ್ರೆ ಕೇಸರಿ ಬಾತ್ ಕರೆಕ್ಟ್ ಅಳತೆಯಲ್ಲಿ ಆಗ್ತೈತೆ ರೀ. ಶೈಲ ಅಂದರೆ ಪರ್ವತ ರೀ. ಪರ್ವತ ರಾಜನ ಮಗಳು ಪಾರ್ವತಿ ರೀ. ಪಾರ್ವತನ ಹೆಣ್ಣು ಮಕ್ಕಳು ನೋಡಿರಿ. ಮೊದಲನೇ ದಿನದಿಂದ ಬೇಗನೆ ಎದ್ದು ದಿನನಿತ್ಯದ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬೇಗ 5 ಗಂಟೆ ಒಳಗೇ ಎಲ್ಲ ಪೂಜೆ ಮಾಡ್ತಾರೆ ಹೆಣ್ಮಕ್ಳು. ಯಾಕಂದರೆ ನವರಾತ್ರಿ ನವದುರ್ಗಗಳ ಆಚರಣೆ ಮಾಡ್ತೀವಿ ಅಲ್ವ ಹೆಣ್ಮಕ್ಳು. ಹಾಗಾಗಿ ನವದುರ್ಗೆಯರ ಪೂಜೆ ಮಾಡ್ಬೇಕ್ರಿ. ತುಂಬ ಒಳ್ಳೆಯದು ನೋಡಿರಿ. ಇವಾಗ ಸ್ವಲ್ಪ ಏಲಕ್ಕಿ ಹಾಕ್ತಾಯಿದ್ದೀನಿ. ಹುರ್ಕೊಂಡಿಕೊಂಡಿದ್ದ ಡ್ರೈ ಫ್ರೂಟ್ಸ್ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ಅವೆಲ್ಲ ಒಂದು ಸಾರಿ ಮಿಕ್ಸ್ ಮಾಡ್ಬೇಕ್ರಿ. ನವರಾತ್ರಿ ದಿನ ಎದ್ದು ಒಂದು ದೇವಿಗೆ ಪೂಜೆ ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ್ತಾಳ್ರಿ ದೇವಿ ನೋಡಿ. ಸ್ವಲ್ಪ ತುಪ್ಪ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಬೇಕ್ರಿ. ನಿಮಗೆ ತುಪ್ಪ ಬೇಕಾದ್ರೆ ಹಾಕೊಬೋದು, ಇಲ್ಲ ಸ್ವಲ್ಪ ತುಪ್ಪ ಹಾಕೊಂಡು ಸ್ವಲ್ಪ ಎಣ್ಣೆ ಕೂಡ ಹಾಕೊಬೋದು. ಅಡುಗೆ ಮಾಡ್ತೀವಲ್ಲ ಆ ಎಣ್ಣೆ ಕೂಡ ಹಾಕೊಂಡು ಕೂಡ ಚೆನ್ನಾಗಿ ಬರ್ತೈತೆ ರೀ ಕೇಸರಿ ಬಾತ್. ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಿಸ್ತಾಯಿದ್ದೀನಿ ನೋಡಿ. ನಮ್ಮ ಇಷ್ಟಾರ್ಥವನ್ನ ನೆರವೇರಿಸ್ತಾಳ್ರಿ ದೇವಿ. ನವರಾತ್ರಿಯಲ್ಲಿ ನಾವು ಮಾಡೋ ಪೂಜೆ ಪುನಸ್ಕಾರಗಳು ಏನಿದ್ದಾವೆ ದೇವಿಗೆ ಸಮರ್ಪಣೆ ಮಾಡಿದ್ರೆ ಖಂಡಿತವಾಗಿ ದೇವಿ ನಮ್ಮ ಇಷ್ಟಾರ್ಥನ ಖಂಡಿತ ನೆರವೇರಿಸ್ತಾಳ್ರಿ. ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ನೋಡಿ. ತುಪ್ಪ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿದೆ. ತುಪ್ಪ ಕೇಸರಿ ಬಾತು ತುಂಬ ಚೆನ್ನಾಗಿ ಬರ್ತೈತೆ ರೀ. ದೇವಿಗೆ ಸಮರ್ಪಣೆ ಮಾಡಿದಂತ ತುಂಬ ಇಷ್ಟಪಡ್ತಾಳ್ರಿ ದೇವಿ. ನಮ್ಮ ಇಷ್ಟಾರ್ಥ ಕೂಡ ನೆರವೇರಿಸ್ತಾಳ್ರಿ. ದಿನ ಒಂದು ನೈವೇದ್ಯ, ದಿನ ಒಂದು ಪೂಜೆ, ದಿನ ಒಂದು ಅಲಂಕಾರ ದೇವಿ ತುಂಬ ಇಷ್ಟ ರೀ. ಈ ಸಲ ನವದುರ್ಗಿಯರ ಪೂಜೆ ಅಂದರೆ ದಿನ ಒಂದು ಅಲಂಕಾರ ಪೂಜೆ. ಶುಂಭನನ್ನು ಕೊಂದ ದಿನ ಹಾಗೂ ವಿಜಯದಶಮಿ ಎಂದು ಆಚರಿಸುವಂಥ ಈ ಹಬ್ಬ ತುಂಬ ಹೆಣ್ಮಕ್ಳಿಗೆ ತುಂಬ ಶ್ರೇಷ್ಠ ನೋಡಿರಿ. ನಾವು ಎಷ್ಟು ನಾವು ವ್ರತ ಮಾಡ್ತೀವೋ ಈ ದೇವಿ ನಮ್ಗೆ ಅಷ್ಟು ಇಷ್ಟಾರ್ಥವನ್ನು ನೆರವೇರಿಸ್ತಾಳ್ರಿ ನೋಡಿ. ಇಲ್ಲಿ ಒಂದು ಬೌಲಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ. ಶೈಲಪುತ್ರಿ ದೇವಿಗೆ ನಾವು ಮಾಡಿವಂಥ ಕೇಸರಿ ಬಾತು ರೆಡಿಯಾಗಿದೆ ನೋಡಿರಿ. ಒಂದು ಬೌಲಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ನೀವು ಕೂಡ ಮನೇಲಿ ಈ ಥರ ಪ್ರಸಾದಗಳು ಮಾಡಿ ದಿನ ಒಂದು ದೇವಿಗೆ ಪ್ರಸಾದವಾಗಿ ನೈವೇದ್ಯ ಮಾಡಿ ಪೂಜೆ ಪುನಸ್ಕಾರ ಮಾಡಿದ್ರೆ ದೇವಿ ಖಂಡಿತವಾಗಿ ಎಲ್ಲರಿಗೂ ಒಳ್ಳೇದು ಮಾಡ್ತಾಳ್ರಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಳನ್ರಿ. ಎಲ್ಲರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ರೀ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಧನ್ಯವಾದ.